ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ಅತಿ ದೊಡ್ಡ ಬೆಳವಣಿಗೆಯೊಂದನ್ನು ಗಮನಿಸಿದ್ವಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಟ್ರು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು. ಅದರ ಇಂಪ್ಯಾಕ್ಟ್ ಏನಾಗಬಹುದು, ಮುಂದಿನ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ, ಹೀಗೆ ನಾನಾ ರೀತಿಯಲ್ಲಿ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಅದರ ಸದ್ಯದ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಯಾಕೋ ಕಾಂಗ್ರೆಸ್ಗೆ ಅದು ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡೋದು ಅಥವಾ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಿಗಿನ ಪಲ್ಲಟಾಗುವಂತ ಲಕ್ಷಣಗಳು ಈ ಕ್ಷಣಕ್ಕೆ ಕಾಣಿಸ್ತಾ ಇಲ್ಲ. ಮುಂದೆ ಅದೇನಾಗುತ್ತೆ ಅದನ್ನ ಕಾದು ನೋಡಬೇಕಾಗಿದೆ. ಅದರ ನಡುವೆ ಇದೀಗ ಮತ್ತೊಂದು ಬಹುದೊಡ್ಡ ಬೆಳವಣಿಗೆ ಆಗಿದೆ, ಯಾರೂ ಕೂಡ ನಿರೀಕ್ಷೆ ಮಾಡದಂತ ಬೆಳವಣಿಗೆ. ಬಂಧುಗಳೇ, ವಿಧಾನ ಪರಿಷತ್ತು ಚುನಾವಣೆ ಅಂದಂತ ಸಂದರ್ಭದಲ್ಲಿ ಸಹಜವಾಗಿ ಜನ ನಿರ್ಲಕ್ಷ್ಯವನ್ನ ಮಾಡ್ತಾರೆ, ಹೆಚ್ಚು ಕುತೂಹಲ ಇರೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಜನ ವೋಟ್ ಮಾಡೋದಿಲ್ಲ. ಜನ ಯಾರನ್ನ ವೋಟ್ ಮಾಡಿ ಗೆಲ್ಲಿಸಿ ಕಳುಹಿಸಿ ಕೊಟ್ಟಿರ್ತಾರೋ ಶಾಸಕರು, ಅವ್ರಿಗೆ ಮಾತ್ರ ಮತದಾನ ಮಾಡುವಂತ ಹಕ್ಕಿರುತ್ತೆ. ಹೀಗಾಗಿ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಪ್ರತಿ ವಿಧಾನ ಪರಿಷತ್ ಚುನಾವಣೆ, ಪ್ರತಿ ರಾಜ್ಯಸಭಾ ಚುನಾವಣೆ ಅದೆಷ್ಟೋ ಪಕ್ಷಗಳ ಬುಡವನ್ನೇ ಶೇಕ್ ಮಾಡಿ ಬಿಡುತ್ತೆ. ಈಗಲೂ ಕೂಡ ರಾಜ್ಯದಲ್ಲಿ ಅಂಥದ್ದೇ ಬೆಳವಣಿಗೆ ಆಗಿದೆ. ಇದು ಬರೀ ಈ ಕ್ಷಣದ ಬೆಳವಣಿಗೆ, 2 ದಿನ ಕೆಲವು ಕೂಡ ಮುಗ್ದು ಹೋಗಿಬಿಡುತ್ತೆ ಎನ್ನುವಂಥ ಬೆಳವಣಿಗೆ ಅಲ್ಲ. ಇದು ಈಗೊಂದು ಸ್ಫೋಟ ಆಗಿದೆ. ಅದು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಮುಂದಿನ ಚುನಾವಣೆಯ ಮೇಲೆ ಇಂಪ್ಯಾಕ್ಟ್ ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಬಹಳ ಚರ್ಚೆ ಆಗ್ತಿರುವಂಥ ವಿಚಾರ ಅಂದ್ರೆ ಅದು JDSಗೆ ಸಂಬಂಧಪಟ್ಟಾಗಲ್ಲ. ಈಗ ಪೆಟ್ಟು ತಿಂದಿರೋದು ಒಂದು ಕಡೆಯಿಂದ JDS, ಮತ್ತೊಂದು ಕಡೆಯಿಂದ BJP. JDSಗೆ ಸಂಬಂಧಪಟ್ಟಾಗ ಹೆಚ್ಚು ಚರ್ಚೆ ಆಗ್ತಿಲ್ಲ, ಯಾಕಂದ್ರೆ ನಿರೀಕ್ಷೆನ ಮಾಡಲಾಗಿತ್ತು. ಹಿಂದೆಯೂ ಕೂಡ JDS ಇಂತಹ ಪೆಟ್ಟನ್ನ ಅನುಭವಿಸಿತ್ತು. ಈ ಬಾರಿಯೂ ಕೂಡ JDS ನಲ್ಲಿ ಒಂದಷ್ಟು ಅಡ್ಡ ಮತದಾನ ಆಗತ್ತೆ ಎನ್ನುವಂತ ನಿರೀಕ್ಷೆಯೂ ಕೂಡ ಇತ್ತು. ಹಬ್ಬ ಅಂದ್ರೆ 1-2 ಆಗಬಹುದು ಅಂತ ಅಂದ್ಕೊಂಡಿದ್ರು, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಆಗಿದೆ. ಅದರಲ್ಲಿ ಬಹಳ ಪೆಟ್ಟು ತಿಂದಂತ ಪಕ್ಷ ಯಾವುದು ಅಂದ್ರೆ ಅದು ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಮುನ್ನುಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ದೆಹಲಿಯ ಆಮ್ ಆದ್ಮಿಯ 7 ಮಂದಿ ರಾಜ್ಯಸಭಾ ಸಂಸದರನ್ನ ಸೆಳೆದುಕೊಳ್ಳುವಲ್ಲಿ ಯಶಸ್ವಿ ಆಯಿತು. ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷವನ್ನ ಒಡೆಯುವಲ್ಲಿ ಯಶಸ್ವಿ ಆಯಿತು. ಅಲ್ಲಿನ 20 ಸಂಸದರು ಬಿಜೆಪಿಗೆ ಇದೀಗ ಸಪೋರ್ಟ್ ಮಾಡ್ತಿದ್ದಾರೆ. ಇತ್ತ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಅದನ್ನ ಒಡೆಯುವಲ್ಲಿ ಯಶಸ್ವಿ ಆಯಿತು. ಅಲ್ಲಿ 6-7 ಮಂದಿ ಇದೀಗ ಬಿಜೆಪಿ ಅಥವಾ NDAಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಈಗ ಮುಂದಿನ ಟಾರ್ಗೆಟ್ ಉತ್ತರ ಪ್ರದೇಶದ SP ಅಂತೆ, ಅಖಿಲೇಶ್ ಯಾದವ್ ನೇತೃತ್ವದ ಸಮಾಜವಾದಿ ಪಕ್ಷ ಅಂತೆ. 37 ಸಂಸದರಿದ್ದಾರಂತೆ. ಅದರಲ್ಲಿ 25 ಮಂದಿ ಬಿಜೆಪಿಗೆ ಬೆಂಬಲ ಕೊಡಬಹುದು ಎನ್ನುವಂತ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಅಲ್ಲಿ ಏನ್ ಮಾಡಿತ್ತು ಅಂದ್ರೆ ಬಿಜೆಪಿ ಎಲ್ಲರಿಗೂ ಕೂಡ ತನ್ನದೇ ಆದಂತ ಇಂಜೆಕ್ಷನ್ ಅನ್ನ ಕೊಟ್ಕೊಂಡು ಬರ್ತಾ ಇತ್ತಾ. ಆದ್ರೆ ಕರ್ನಾಟಕದಲ್ಲಿ ಉಲ್ಟಾ ಎನ್ನುವ ರೀತಿಯಲ್ಲಿ ಆಯ್ತು. ಅಲ್ಲಿ ಯಾರ್ಯಾರಿಗೆ ಯಾವ್ಯಾವ ಇಂಜೆಕ್ಷನ್ ಅನ್ನ ಬಿಜೆಪಿ ಕೊಡ್ತಾ ಇತ್ತು, ಆ ಇಂಜೆಕ್ಷನ್ ಅನ್ನ ಇದೀಗ ಬಿಜೆಪಿ ಪಡೆಯುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಕಾರಣ ಏನು? ಬಿಜೆಪಿಯಲ್ಲಿ ಅಡ್ಡ ಮತದಾನ ಆಗಿದೆ. ಅದು ಕೂಡ ಸಣ್ಣ ಪ್ರಮಾಣದಲ್ಲಿ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ. ನಿಖರವಾದಂತ ಅಂಕಿ ಸಂಖ್ಯೆ ಈ ಕ್ಷಣಕ್ಕೂ ಕೂಡ ಸಿಗ್ತಾ ಇಲ್ಲ. JDSನವ್ರನ್ನ ಕೇಳಿದ್ರೆ ನಮ್ಮಲ್ಲಿ ಇಷ್ಟೇ ಆಗಿತ್ತು ಸ್ವಾಮಿ, ಬಿಜೆಪಿಯಲ್ಲಿ ಆಗಿರ್ಬೇಕು ಅಂತಿದ್ದಾರೆ. ಬಿಜೆಪಿಯವ್ರನ್ನ ಕೇಳಿದ್ರೆ ಇಲ್ಲ ಸ್ವಾಮಿ, ನಮ್ಮಲ್ಲಿ ಇಷ್ಟೇ ಆಗಿದ್ದು JDS ಕಡೆ ಆಗಿರ್ಬೇಕು ಅಂತಿದ್ದಾರೆ. ಇನ್ನೇನು ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ನಿಖರವಾದಂತ ಅಂಕಿ ಸಂಖ್ಯೆ ಎಲ್ಲವೂ ಕೂಡ ಸಿಗುತ್ತೆ, ಯಾವ ಪಕ್ಷದಲ್ಲಿ ಎಷ್ಟು ಆಯ್ತು ಅಂತ ಹೇಳಿ. ಬಹಳ ಅಚ್ಚರಿಯ ವಿಚಾರ ಅಂದ್ರೆ ಬಿಜೆಪಿಯಲ್ಲಿ 6-7 ಮಂದಿ ಅಡ್ಡ ಮತದಾನವನ್ನ ಮಾಡಿರಬಹುದು ಎನ್ನುವಂತ ಚರ್ಚೆ ನಡೀತಾ ಇದೆ. ಯಾವ ಪರಿಯಾದಂತ ಅಸಮಾಧಾನ ಬಿಜೆಪಿ ಒಳಗಡೆ ಅರ್ಥ ಆಗ್ತಿಲ್ಲ. ಯಾರ ಮೇಲೆ ಅಸಮಾಧಾನ ಗೊತ್ತಾಗ್ತಾ ಇಲ್ಲ. ಯಾರು ಬಹಿರಂಗವಾಗಿ ಸಿಡ್ದಿದ್ರು ಯತ್ನಾಳ್ ಅಂತ ನಾಯಕರು, ಅವರೆಲ್ಲರೂ ಕೂಡ ಉಚ್ಚಾಟನೆ ಮಾಡ್ಕೊಂಡು ಬಂದಿದ್ರು. ಇನ್ನೊಂದಷ್ಟು ಮಂದಿ ಒಳಗೊಳಗೆ ಸಿಟ್ಟನ್ನ ಇಟ್ಕೊಂಡಿದ್ರು ಅಂತ ಕಾಣುತ್ತೆ, ಅಥವಾ ಇನ್ನೇನಾಯ್ತೋ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಇದೀಗ ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಬಂಧುಗಳೇ, ಅಡ್ಡ ಮತದಾನ ಅಂದ್ರೆ ಬರೀ ಸಿಟ್ಟು ಮಾತ್ರ ಕಾರಣ ಆಗಿರೋದಿಲ್ಲ. ಕುದುರೆ ವ್ಯಾಪಾರ ಅಂತ ಕರಿತೀವಿ. ಕುದುರೆ ವ್ಯಾಪಾರ ಅನ್ನಕ್ಕಿಂತ ಇನ್ನೇನೋ ಬೇರೆ ಹೆಸರು ಕೂಡ ಕರಿಬಹುದೇನೋ. ನಾವು ಖರೀದಿಗೆ ರೆಡಿ ಇದ್ದೇವೆ ಅಂತೇಳಿ ಒಂದಷ್ಟು ಶಾಸಕರು ರೆಡಿ ಇರ್ತಾರೆ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ. ಅಂಥವರಿಗೆ ಬೇರೆ ಬೇರೆ ಆಮಿಷವನ್ನ ಒಡ್ಡಲಾಗುತ್ತೆ. ಅಧಿಕಾರದ ಆಮಿಷ, ಇದರ ಆಮಿಷ, ಅಥವಾ ಇನ್ನು ಬೇರೆ ಬೇರೆ ಏನಾದ್ರೂ ಕೂಡ ಒಡ್ಡಲಾಗುತ್ತೆ. ಇಲ್ಲಿ ಏನು ಆಮಿಷವನ್ನು ಒಡ್ಡಿದ್ರು ಅಥವಾ ಶಾಸಕರಿಗೆ ನಿಜವಾದಂತ ಸಿಟ್ಟು ಅಸಮಾಧಾನ ಅಂತದ್ದೇನಾದ್ರೂ ಇತ್ತು ಗೊತ್ತಿಲ್ಲ. ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈ ಚುನಾವಣೆಯ ಸಂದರ್ಭದಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಿಕ್ಕೆ ಅಂದ್ರೆ ಕಡಿಮೆ ಅಂದ್ರೂ 40, 50, 60, 70, 100 ಕೋಟಿವರೆಗೆ ಸುರಿತಾರ. ಹಾಕಿದ ಬಂಡವಾಳವನ್ನು ವಾಪಸ್ ತೆಗಿಬೇಕಲ್ಲ, ಅದಕ್ಕೆ ಸರಿಯಾದ ಸಮಯವನ್ನ ಕಾಯ್ತಾ ಇರ್ತಾರೆ. ಒಂದು ಸಂದರ್ಭ ಬಂದಂತ ಸಂದರ್ಭದಲ್ಲಿ ಬಂಡವಾಳವನ್ನು ವಾಪಸ್ ತೆಗೆಯುವಂತ ಪ್ರಯತ್ನವೂ ಕೂಡ ಆಗಿರ್ಬೋದು. ಇದು ನಮ್ಮ ವ್ಯವಸ್ಥೆ. ಇವೆಲ್ಲ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ಬಿಡಿ, ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಆಗುತ್ತೆ. ಒಟ್ಟಾರೆಗೆ ಏನಾಯ್ತು, ಬಿಜೆಪಿಯಲ್ಲಿ ಒಂದಷ್ಟು ಅಡ್ಡ ಮತದಾನ ಆಗಿದೆ, ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ. ಈಗ ಚರ್ಚೆ ಆಗ್ತಿರೋದು ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ. ಏನಾಗ್ತಿದೆ ಹಾಗಾದ್ರೆ ಬಿಜೆಪಿಯ ಒಳಗಡೆ ಎನ್ನುವ ರೀತಿಯಲ್ಲಿ. ಮತ್ತೊಂದು ಕಡೆಯಿಂದ ಇದು ಬಿಜೆಪಿ ಮತ್ತು JDSನ ಮೈತ್ರಿಗೂ ಕೂಡ ಪೆಟ್ಟು ನೀಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ ಏನು ಅಂದ್ರೆ ಈಗಾಗಲೇ ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಕೊಟ್ಟಿಲ್ಲ ಎನ್ನುವ ಕಾರಣಕ್ಕಾಗಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸದೇ ಇದ್ರೂ ಕೂಡ ಒಳಗೊಳಗೆ ಒಂದು ಸಿಟ್ಟು JDSನ ಒಳಗಡೆ ಇತ್ತು. ರೇವಣ್ಣ ನಿನ್ನೆ ಬಹಿರಂಗವಾಗಿ ಮಾತಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ. ಯಾರು?
HD ರೇವಣ್ಣ. ಯಾರು ಹೇಳಿ HD ರೇವಣ್ಣ? ಪ್ರಜ್ವಲ್ ರೇವಣ್ಣ, ಜೈಲಲ್ಲಿ ಇದ್ದಾರಲ್ಲ ಪ್ರಜ್ವಲ್ ರೇವಣ್ಣ, ಅವರ ಅಪ್ಪ HD ರೇವಣ್ಣ. ಅವರು ಮಾತನಾಡಿದ್ರು, ತಮ್ಮ ಅಸಮಾಧಾನವನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ರು. ಮೊದಲೇ ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇತ್ತು, ಈಗಲೂ ಕೂಡ ಅಸಮಾಧಾನ ಇನ್ನಷ್ಟು ಜಾಸ್ತಿ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ನಾವು JDSಗೆ ನಿಗದಿಪಡಿಸಿದಂತ 4 JDSಗೆ ಹೋಗಿದೆ ಅಂತ. JDSನವ್ರು ಹೇಳ್ತಿದ್ದಾರೆ ಇಲ್ಲ ಇಲ್ಲ ಯಾಕೋ ಡೌಟ್ ಇದೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಅವ್ರ ನಡುವೆ ಬಿರುಕು ಬರುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆ ಏನಾಗ್ತಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ನಂತರ ಉಳಿದ ವಿಚಾರಕ್ಕೆ ಬರ್ತೇನೆ. ಬಂಧುಗಳೇ, ವಿಪಕ್ಷವಾಗಿ ಬಿಜೆಪಿ ಅಟ್ಟರ್ ಫ್ಲಾಪ್ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ವಿಜಯೇಂದ್ರ ಒಂದು ಕಡೆ ಎಳ್ಕೊಂಡು ಹೋದ್ರೆ ಅಶೋಕ್ ಇನ್ನೊಂದು ಕಡೆಯಿಂದ ಎಳ್ಕೊಂಡು ಹೋಗ್ತಿದ್ದಾರೆ. ಯಾವ ವಿಚಾರಕ್ಕೆ ಹೋರಾಟ ಮಾಡಬೇಕು, ಯಾವ ವಿಚಾರಕ್ಕೆ ವಾಯ್ಸ್ ರೈಸ್ ಮಾಡಬೇಕು ಯಾವುದು ಕೂಡ ಗೊತ್ತಿಲ್ಲ. ಯಾವ ವಿಚಾರಕ್ಕೆ ಹೋರಾಟ ಮಾಡಬಾರ್ದು ಅಂತ ವಿಚಾರಕ್ಕೆ ಜೋರಾಗಿ ಬಾಯಿ ಬಡ್ಕೊಳ್ತಾರೆ, ಪ್ರತಿದಿನ ಟ್ವೀಟ್ ಮಾಡ್ತಾರೆ, ಪ್ರತಿದಿನ ಅದು ಇದು ಅಂತೇಳಿ ಅಬ್ಬರಿಸ್ತಾ ಇರ್ತಾರೆ. ಮಾತೆತ್ತಿದ್ರೆ ಧರ್ಮ ಇಂಥ ವಿಚಾರಗಳು ಬಿಟ್ರೆ ಅದರ ಆಚೆಗೆ ಜನರ ಮೇಲೆ ಇಂಪ್ಯಾಕ್ಟ್ ಆಗುವಂತ ಯಾವ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಇಲ್ಲ. ಯಾಕೆ ಇಷ್ಟು ವಿಚಾರವನ್ನು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಬಿಡದಿಯಲ್ಲಿ ಟೌನ್ಶಿಪ್ ಆಗ್ತಿದ್ದಿಲ್ಲ 9,000 ಎಕರೆ, ಅದೇ ರೀತಿಯಾಗಿ ಆನೆಕಲ್ಲಿನಲ್ಲಿ ಸ್ವಿಫ್ಟ್ ಸಿಟಿ ಅಂತ ಮಾಡಿಕೊಟ್ಟಿದ್ದಾರೆ. 2,500 ಎಕರೆಯನ್ನ ರಾಜ್ಯ ಸರ್ಕಾರ ಕಿತ್ಕೊಳ್ತಾ ಇದೆ. ಈ ಆನೆಕಲ್ ಭಾಗದ ಜನ ಅಶೋಕ್ ಅವರಿಗೆ ಫೋನ್ ಮಾಡಿದ್ರಂತೆ, ಸ್ವಾಮಿ ನಮ್ಮ ಹೋರಾಟಕ್ಕೆ ಸಾಥ್ ಕೊಡಿ, ವಿಪಕ್ಷದವರಲ್ವಾ, ನೀವು ಬಂದ್ರೆ ನಮಗೇನೋ ಆಗುತ್ತೆ ಅಂತೇಳಿ. ಅಶೋಕ್ ಹೇಳಿದ್ರಂತೆ 100 ಟ್ರಾಕ್ಟರು ಇಂತಿಷ್ಟು ಜನರನ್ನ ಸೇರಿಸಿದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಆಗಲ್ಲ ನನಗೆ ಅಂತೇಳಿ. ಇದು ವಿಪಕ್ಷ ನಾಯಕರ ಪರಿ. ಓಕೆ, ಈಗ ವಿಧಾನ ಪರಿಷತ್ ಚುನಾವಣೆಗೆ ಬರೋಣ. ಒಂದು ವೇಳೆ ವಿಧಾನ ಪರಿಷತ್ ಚುನಾವಣೆ ಒಟ್ಟು 7 ಸ್ಥಾನಗಳಿಗೆ ನಡೆದಿದ್ದು. ಕಾಂಗ್ರೆಸ್ ಸಂಖ್ಯಾಬಲದ ಆಧಾರದ ಮೇಲೆ 4 ಆರಾಮಾಗಿ ಗೆದ್ದುಕೊಳ್ಳುವ ರೀತಿಯಲ್ಲಿತ್ತು. ಬಿಜೆಪಿ 2 ಗೆದ್ದುಕೊಳ್ಳುವ ರೀತಿಯಲ್ಲಿತ್ತು. ಎಲ್ಲರೂ ಕೂಡ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಎನ್ನುವ ರೀತಿಯಲ್ಲಿತ್ತು. ಆದರೆ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತು. JDS ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತು. ಒಂದು ಕಡೆಯಿಂದ DK ಶಿವಕುಮಾರ್ ಅವರ ಆಪ್ತ ವಿನಯ್ ಕಾರ್ತಿಕ್, ಇನ್ನೊಂದು ಕಡೆಯಿಂದ ಗೋವಿಂದರಾಜು JDS ಕಡೆಯಿಂದ ಇದ್ರು. ಹೀಗಾಗಿ ಚುನಾವಣಾ ಕಣ ರಂಗೇರಿತ್ತು. ಪ್ರತಿ ವಿಧಾನ ಪರಿಷತ್ತು ಚುನಾವಣೆ ಅಂದಾಗ ಸಹಜವಾಗಿ ಪಕ್ಷಗಳಿಗೆ ಆತಂಕ ಇರುತ್ತೆ. ಪಕ್ಷಗಳಿಗೆ ಒಂದು ಕಡೆಯಿಂದ ಅದು ಪ್ರತಿಷ್ಠೆಯ ಕಣ, ತಮ್ಮ ಶಕ್ತಿಯನ್ನ ತೋರಿಸೋದಿಕ್ಕೆ, ಮತ್ತೊಂದು ಕಡೆಯಿಂದ ತಮ್ಮ ಶಾಸಕರನ್ನ ಟೆಸ್ಟ್ ಮಾಡೋದಕ್ಕೆ ಒಂದು ಪರೀಕ್ಷೆ ರೀತಿಯಲ್ಲಿ ಇರುತ್ತೆ. ಇನ್ನೊಂದು ಕಡೆಯಿಂದ ಸೋಲು ಗೆಲುವು ಅಂತ ಲೆಕ್ಕಾಚಾರಗಳೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಈಗ JDS ಅಭ್ಯರ್ಥಿನ ಕಣಕ್ಕಿಳಿಸಿದ್ ಯಾಕೆ ಅಂತ ಕುಮಾರಸ್ವಾಮಿ ಹೇಳ್ತಿರೋದಂದ್ರೆ, ನನಗೆ ಅನುಮಾನ ಇತ್ತು ಒಂದಷ್ಟು ಶಾಸಕರ ಮೇಲೆ, ಆ ಕಾರಣಕ್ಕಾಗಿ ಶಾಸಕರನ್ನ ಟೆಸ್ಟ್ ಮಾಡುವಂತ ಉದ್ದೇಶದಿಂದಲೇ ನಾನು ಹೀಗೆ ಮಾಡಿದೆ ಎನ್ನುವಂತ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಇದೀಗ ಹೇಳ್ತಾ ಇದ್ದಾರೆ. ಇದರಿಂದ ಪೆಟ್ಟು ಬಿದ್ದಿದೆ ಯಾರಿಗೆ ಅಂದ್ರೆ ಬಿಜೆಪಿಗೆ. JDS ಏನಾದ್ರೂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿಲ್ಲ ಅಂದ್ರೆ ಬಿಜೆಪಿ ಅಡ್ಡ ಮತನ ಆಗ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಒಟ್ಟಾರೆ ಹಿಂಗಾಯ್ತಾ, ಒಟ್ಟಾರೆ ಕಣಕ್ಕಿಳಿಸಿದ್ರು. ಚುನಾವಣಾ ಕಣ ರಂಗೇರಿತ್ತು. ಕಾಂಗ್ರೆಸ್ಸಿಗೆ ಒಂದು 2 ಮತಗಳ ಕೊರತೆ ಇತ್ತು, ಇತ್ತ JDSಗೆ ಸ್ವಲ್ಪ ಜಾಸ್ತಿಯೇ ಕೊರತೆ ಇತ್ತು. JDSನವರ ಪ್ಲಾನ್ ಏನಿತ್ತು ಅಂದ್ರೆ, ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಸಚಿವ ಸ್ಥಾನ ಸಿಗದ ಕಾರಣಕ್ಕಾಗಿ ಅವರಲ್ಲಿ ಒಂದಷ್ಟು ಜನರನ್ನು ಎಳ್ಕೊಳ್ಳೋಣ ಅಂತ ಹೇಳಿ. ಹೀಗಾಗಿ ಕುಮಾರಸ್ವಾಮಿ 14 ಶಾಸಕರನ್ನ ಸಂಪರ್ಕಿಸಿದ್ರಂತೆ. ಇಂಥದ್ದೊಂದು ಸುದ್ದಿಯೂ ಕೂಡ ಬರ್ತಾ ಇದೆಯಾ. ಅಂತಿಮವಾಗಿ ಚುನಾವಣೆ ನಡೀತು, ಫಲಿತಾಂಶ ಬಂತು. ಎಲ್ರಿಗೂ ಅಚ್ಚರಿಯಾಗುವ ರೀತಿಯಲ್ಲಿ ಫಲಿತಾಂಶ. ಕಾರಣ ಏನಪ್ಪಾ ಅಂದ್ರೆ, ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಹೋಗಿ, ಕಾಂಗ್ರೆಸ್ನ ಶಾಸಕರು ಇರೋದು 135, ಅವ್ರಿಗೆ 3 ಪಕ್ಷೇತರ ಬೆಂಬಲ ಇತ್ತು 138. ಯಾರ್ಯಾರು ಪಕ್ಷೇತರು? ಲತಾ ಮಲ್ಲಿಕಾರ್ಜುನ್ ಹರಪನಹಳ್ಳಿ, ಹಾಗೆ ದರ್ಶನ್ ಪುಟ್ಟಣಯ್ಯ, ಮತ್ತೊಂದು ಕಡೆಯಿಂದ ಗೌರಿಬಿದನೂರಿನ ಪುಟ್ಟಸ್ವಾಮಿ ಗೌಡರು. ಒಟ್ಟು 138 ಆಯ್ತಾ ಪಕ್ಷೇತರ ಬೆಂಬಲ ಸೇರಿ. ಇನ್ನು ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್ ಅವರು ಬಿಜೆಪಿಯಲ್ಲಿ ಇದ್ರು, ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿನ ಅವ್ರು ಲೆಕ್ಕ ಹಾಕಲ್ಲ. ಕಾಂಗ್ರೆಸ್ಗೆ ಅವರಿಬ್ಬರು ಮತ ಗ್ಯಾರಂಟಿ ಇತ್ತು. ಅಲ್ಲಿಗೆ 140 ಆಗಿತ್ತ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅಂದ್ಕೊಂಡಿದ್ದು ಎಷ್ಟು ಹೇಳಿ? 140 ಮತಗಳನ್ನ. ಆದ್ರೆ ಏನಾಗ್ಬಿಡ್ತು ಅಂದ್ರೆ, ಕಾಂಗ್ರೆಸ್ಗೆ 151 ಮತ ಬಂದಿದೆ. ಬಿಜೆಪಿ ತನಗಂದ್ಕೊಂಡಿದ್ದು 60, ಆದ್ರೆ ಬಿಜೆಪಿಗೆ ಬಂದಿದ್ದು ಬರೀ 56. ಬಿಜೆಪಿ 2ನೇ ಅಭ್ಯರ್ಥಿಯ ಪ್ರಯಾಸದಿಂದ ಗೆಲ್ಲುವಂತ ಪರಿಸ್ಥಿತಿ. ಇತ್ತ JDS ವಿಚಾರಕ್ಕೆ ಬಂದ್ರೆ, JDS ಕನಿಷ್ಠ ನಿರೀಕ್ಷೆಯಲ್ಲಿ ಇದ್ದಿದ್ದು 21ರಿಂದ 22. ಅವರು ಶಾಸಕರಿದ್ದು 18, ಆದ್ರೆ ಕೊನೆಗಾಗಿ ಬಂದಿದ್ದೆಷ್ಟು? ಕೇವಲ 14 ಮಾತ್ರ. ಈಗ ಕಾಂಗ್ರೆಸ್ನ ಒಟ್ಟು ಮತ ಲೆಕ್ಕ ಇದ್ದಿದ್ದು 140 ಅಲ್ಲ, ಅವರಿಗೆ ಈಗ ಬಂದಿದ್ದೆಷ್ಟು? 151. ಅಲ್ಲಿಗೆ ಎಷ್ಟಾಯ್ತು? 11 ಎಕ್ಸ್ಟ್ರಾ ಬಂದಿದೆ. ಆ 11 ಎಕ್ಸ್ಟ್ರಾ ಎಲ್ಲಿಂದ ಬಂತು ಅನ್ನೋದೇ ಈಗ ಚರ್ಚೆ ಆಗ್ತಿರೋದು. ಅದರಲ್ಲಿ JDSನ ಅಡ್ಡ ಮತದಾನ ಎಷ್ಟು, ಬಿಜೆಪಿಯ ಅಡ್ಡ ಮತದಾನ ಎಷ್ಟು ಅಂತ ಹೇಳಿ. ಕುಮಾರಸ್ವಾಮಿ ಅವರ ವಾದ ಏನಪ್ಪಾ ಅಂದ್ರೆ, ನಮ್ಮ ಕಡೆಯಿಂದ 4 ಅಡ್ಡ ಮತದಾನ ಆಗಿದೆ, ಉಳಿದಿದ್ದೆಲ್ಲವೂ ಕೂಡ ಬಿಜೆಪಿ ಕಡೆಯಿಂದ ಅಂತ. ಬಿಜೆಪಿ ಅವ್ರ ವಾದ ಏನಪ್ಪಾ ಅಂದ್ರೆ, ಇಲ್ಲ ನಮ್ಮ ಕಡೆಯಿಂದ 3 ಆಗಿದೆ, ಉಳಿದಿದ್ದೆಲ್ಲವೂ ಕೂಡ JDSನ ಕಡೆಯಿಂದ ಅಂತ ಹೇಳಿ. ಬಿಜೆಪಿ ಅವರು ಹೇಳ್ತಿರುವಂತ ಲೆಕ್ಕ ತೆಗೆದುಕೊಂಡ್ರೆ ಬಿಜೆಪಿಯಿಂದ 3, JDSನಿಂದ 8 ಆಗಿರುತ್ತೆ. JDSನವ್ರು ಹೇಳ್ತಿರುವ ಲೆಕ್ಕವನ್ನು ತೆಗೆದುಕೊಂಡ್ರೆ JDSನಿಂದ 4, ಬಿಜೆಪಿಯಿಂದ 7 ಅಡ್ಡ ಮತದಾನ ಆಗಿರುತ್ತೆ. ಅಡ್ಡ ಮತದಾನ ಆದ್ರೂ ಪತ್ತೆ ಹಚ್ಚೋದೇನು ಬಹಳ ಕಷ್ಟ ಅಲ್ಲ. ಮಾಧ್ಯಮಗಳಿಗೆ ತಕ್ಷಣಕ್ಕೆ ಬಹಿರಂಗ ಆಗದೆ ಇರಬಹುದು, ಆದ್ರೆ ಪಕ್ಷದ ಒಳಗಡೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಮೊದಲೇ ಯಾರ್ಯಾರಿಗೆ ಅಸಮಾಧಾನ ಇದೆ, ಯಾರ್ಯಾರು ಸ್ವಲ್ಪ ಆ ಕಡೆ ಕಾಲಿಡ್ತಿದ್ದಾರೆ, ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ಅದನ್ನು ಸ್ವಲ್ಪ ದಿನಗಳಲ್ಲೇ ಕಂಡುಹಿಡಿತಾರೆ. ಆದ್ರೆ ಪಕ್ಷಕ್ಕೆ ಮಾತ್ರ ದೊಡ್ಡ ಮಟ್ಟಿಗೆ ಪೆಟ್ಟು ಬಿದ್ದಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ಕಡೆಯಿಂದ ಬಿಜೆಪಿ ವಿಪಕ್ಷವಾಗಿ ಸಂಪೂರ್ಣವಾಗಿ ಸೋತ್ ಹೋಗ್ಬಿಟ್ಟಿತ್ತು. ಯಾವುದೇ ಹೋರಾಟ ಇಲ್ಲ, ಯಾವುದೇ ಪ್ರತಿಭಟನೆ ಇಲ್ಲ, ಯಾವುದಕ್ಕೂ ವಾಯ್ಸ್ ರೈಸ್ ಮಾಡೋದಿಲ್ಲ. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಕೊನೆ ಕ್ಷಣದಲ್ಲಿ ನಿಧಾನಕ್ಕೆ ನಿದ್ರೆಯಿಂದ ಎಚ್ಚೆತ್ತ ರೀತಿಯಲ್ಲಿ ಹೋರಾಟಕ್ಕೆ ಬರ್ತಿದ್ದಾರೆ. ಯಾವುದ್ಯಾವುದೋ ವಿಚಾರಕ್ಕೆ ವಾಯ್ಸ್ ರೈಸ್ ಮಾಡೋದು, ಯಾವ್ದಕ್ಕೆ ಮಾಡಬೇಕು, ಯಾವ್ದಕ್ಕೆ ಬಿಡಬೇಕು, ಯಾವುದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಇಲ್ಲ.
ಇಂಥ ಬಿಜೆಪಿ ಮೊದಲೇ ರಾಜ್ಯದಲ್ಲಿ ನೆಲಕಚ್ಚಿ ಹೋಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ನಳನಳಿಸ್ತಾ ಇದ್ದರೂ ಕೂಡ ರಾಜ್ಯದಲ್ಲಿ ಮಾತ್ರ ಸಂಪೂರ್ಣವಾಗಿ ನೆಲಕಚ್ಚಿ ಹೋದ ರೀತಿಯಲ್ಲಿ ಆಗಿತ್ತು. ಈಗ ಪರಿಷತ್ ಚುನಾವಣೆಯಲ್ಲಿ ಅಂತೂ ಸಾರಿಯಾಗಿ ಪೆಟ್ಟು ತಿಂದಿದ್ದಾರೆ, ಇನ್ನು ನೆಲಕಚ್ಚಿ ಹೋಗಿದೆ. ಹೀಗಾಗಿ ಹೈಕಮಾಂಡ್ ಬೇರೆ ರೀತಿಯಲ್ಲೂ ಕೂಡ ಯೋಚನೆ ಮಾಡಬಹುದು. ವಿಪಕ್ಷ ನಾಯಕರ ಬದಲಾವಣೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಅಚ್ಚರಿ ಇಲ್ಲ, ಯಾವ ರೀತಿ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು. ಇನ್ನು ಜೆಡಿಎಸ್ಗಂತೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಕ್ಕೆ ಒಕ್ಕಲಿಗ ಸಮುದಾಯದಿಂದ ಮೊದಲೇ ಅವರು ಸ್ವಲ್ಪ ಮಟ್ಟಿಗೆ ಆತಂಕದಲ್ಲಿದ್ದರು. ಇದೀಗ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಸರಿಯಾದಂಥ ಪೆಟ್ಟನ್ನು ತಿಂದು ಬಿಟ್ಟಿದ್ದಾರೆ. ಅವ್ರು ಇನ್ಯಾವ ರೀತಿಯಾಗಿ ಕಂಬ್ಯಾಕ್ ಮಾಡ್ತಾರೆ ಎನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಒಟ್ಟಾರೆಯಾಗಿ ಇದರ ಇಂಪ್ಯಾಕ್ಟ್ ಏನು ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಇದರ ಪರಿಣಾಮ ಬೀರಬಹುದು. ಮತ್ತೊಂದು ಕಡೆಯಿಂದ ಮೈತ್ರಿಯಲ್ಲೂ ಕೂಡ ಇದೀಗ ಬಿರುಕಿನ ಒಂದಷ್ಟು ಸೂಚನೆಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಜೆಡಿಎಸ್ಗೆ ಅನ್ಸೋಕೆ ಶುರುವಾಗಿದೆ ಯಾಕೋ ಬಿಜೆಪಿಯವರಿಂದ ನಮಗೆ ಲಾಭ ಇಲ್ಲ ಅಂತ, ಬಿಜೆಪಿ ಅನ್ಸೋಕೆ ಶುರುವಾಗಿದೆ ಯಾಕೋ ಜೆಡಿಎಸ್ನವರಿಂದ ನಮಗೆ ಲಾಭ ಇಲ್ಲ ಅಂತ ಹೇಳಿ. ಈಗಾಗಲೇ ಬಿಜೆಪಿಯವರು ಸಣ್ಣದಾಗಿ ಜೆಡಿಎಸ್ ಅನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರು. ಈಗ ಜೆಡಿಎಸ್ನವರು ಕೂಡ ನಿಧಾನಕ್ಕೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಕೂಡ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯವರು ನೀಟಾಗಿ ಪ್ಲಾನ್ ಮಾಡಿದ್ರೆ ನಮಗೊಂದಷ್ಟು ಮತಗಳು ಬರ್ತಿತ್ತು ಅನ್ನೋದು ಜೆಡಿಎಸ್ನ ಲೆಕ್ಕಾಚಾರ. ಆದ್ರೆ ಬಿಜೆಪಿಯವರು ನಿರ್ಲಕ್ಷ್ಯವನ್ನ ತೋರಿದ್ರು ಉದ್ದೇಶಪೂರ್ವಕವಾಗಿಯೇ ಅಂತ ಹೇಳಿ. ಯಾಕಂದ್ರೆ ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ ಟಿ ಸೋಮಶೇಖರ್ ಬಹಿರಂಗವಾಗಿ ಒಂದು ಮಾತನ್ನ ಹೇಳಿದ್ರು, ನಮ್ಗೆ ಯಾರು ಕೂಡ ಓಟ್ ಹಾಕಿ ಅಂತ ಕೇಳಲಿಲ್ಲ, ಬಿಜೆಪಿಯವರಿಗೆ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದೇ ಇರಲಿಲ್ಲ, ಗೆಲ್ಲಬೇಕು ಅನ್ನೋದು ಇದ್ದಿದ್ರೆ ನಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಯಾರು ಕೂಡ ಮಾಡಲಿಲ್ಲ ಅಂತ ಹೇಳಿ. ಹೀಗಾಗಿ ಏನಾಗಿದೆಯೋ ಗೊತ್ತಿಲ್ಲ. ಬಿಜೆಪಿಯವರು ತಮ್ಮ ಮಾತ್ರ 60 ಮತಗಳನ್ನು ಆರಾಮಾಗಿ ನಿಗದಿಪಡಿಸ್ಕೊಂಡು ಕುತ್ಕೊಂಡಿದ್ರು. ಆದರೆ ಉಳಿದ ಜೆಡಿಎಸ್ಗೆ ಹೋಗಬೇಕಾದಂಥ ಮತಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಕಾಣುತ್ತೆ. ಇದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಇನ್ನೊಂದಷ್ಟು ದಿನಗಳ ಕಾಲ ಇದು ಇನ್ನಷ್ಟು ಚರ್ಚೆಯ ಪೀಕ್ಗೆ ಹೋಗೋದ್ರಲ್ಲಿ ಯಾವುದೇ ಅಚ್ಚರಿಯೂ ಕೂಡ ಇಲ್ಲ. ಬಂಧುಗಳು, ಒಟ್ಟಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.